ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ. ಇವತ್ತು ಈ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಸಿಗೆಯನ್ನ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ, ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಜೈಲಧಿಕಾರಿಗಳು ಅದನ್ನ ಪಾಲನೆ ಮಾಡಿಲ್ಲ, ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ, ಈಗಾಗಲೇ ವಾದ ಪ್ರತಿವಾದಗಳು ನಡೆದಿದೆ. ಇವತ್ತು ಕೂಡ ಆ ವಿಚಾರಣೆ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸೆಷನ್ಸ್ ಕೋರ್ಟ್. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪವನ್ನ ಮಾಡಿದ್ದಾರೆ. ದರ್ಶನ್ ಲಾಯರ್ಸ್ ಆರೋಪವನ್ನ ಮಾಡಿದ್ದಾರೆ. ಇನ್ನೂ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂತ ಆರೋಪ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಕೋರ್ಟ್ನಿಂದ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ಕೂಡ ನಿಗದಿಯಾಗುತ್ತೆ. 17 ಜನ ಆರೋಪಿಗಳ ಆರೋಪ ನಿಗದಿಯಾಗುತ್ತೆ. ದೋಷಾರೋಪಣಾ ಪಟ್ಟಿ ಈಗಾಗಲೇ ಸಲ್ಲಿಕೆ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿಯಾಗುತ್ತೆ. ಬಹಳ ಇಂಪಾರ್ಟೆಂಟ್ ದಿನ. ಇವತ್ತು ಕೋರ್ಟ್ಗೆ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗಲಿದ್ದಾರೆ. ತಪ್ಪನ್ನ ಒಪ್ಪಿಕೊಂಡ್ರೆ ದರ್ಶನ್ಗೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಇಂತಿಷ್ಟು ದಿನಗಳ ಕಾಲ, ಇಂತಿಷ್ಟು ವರ್ಷಗಳ ಕಾಲ ಶಿಕ್ಷೆ, ಇಂತಿಷ್ಟು ಜುರ್ಮಾನೆ ಅಂತ. ಕೋರ್ಟ್ ಟ್ರಯಲ್ ಇವತ್ತಿನಿಂದ ಶುರುವಾಗುತ್ತೆ. ಇವತ್ತು ಚಾರ್ಜ್ ಫ್ರೇಮ್ ಆದ ನಂತರದಲ್ಲಿ ಟ್ರಯಲ್ ಡೇಟ್ಸ್ ಅನ್ನ ಕೊಡ್ತಾರೆ. ಆ ನಂತರದಲ್ಲಿ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಅಭಿಮಾನಿಗಳ ಚಿತ್ತ ಸದ್ಯ ಕೋರ್ಟ್ ಹತ್ತ ಇದೆ. ತಪ್ಪನ್ನು ಒಪ್ಪಿಕೊಂಡ್ರೆ ದರ್ಶನ್ಗೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ. ಆರೋಪ ಅಂತ ಇದೆಲ್ಲವೂ ಕೂಡ ಆರೋಪ. ನನ್ನ ಪಾಲುದಾರಿಕೆ ಅಥವಾ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ, ಅಥವಾ ನಾನು ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಕೊಲೆ ಮಾಡಿ ಅಂತ ಹೇಳಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರೆ ಟ್ರಯಲ್ ಶುರುವಾಗುತ್ತೆ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ. ಇವತ್ತು ಈ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಸಿಗೆಯನ್ನ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ, ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಜೈಲಧಿಕಾರಿಗಳು ಅದನ್ನ ಪಾಲನೆ ಮಾಡಿಲ್ಲ, ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ, ಈಗಾಗಲೇ ವಾದ ಪ್ರತಿವಾದಗಳು ನಡೆದಿದೆ. ಇವತ್ತು ಕೂಡ ಆ ವಿಚಾರಣೆ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸೆಷನ್ಸ್ ಕೋರ್ಟ್. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪವನ್ನ ಮಾಡಿದ್ದಾರೆ. ದರ್ಶನ್ ಲಾಯರ್ಸ್ ಆರೋಪವನ್ನ ಮಾಡಿದ್ದಾರೆ. ಇನ್ನೂ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂತ ಆರೋಪ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಕೋರ್ಟ್ನಿಂದ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ಕೂಡ ನಿಗದಿಯಾಗುತ್ತೆ. 17 ಜನ ಆರೋಪಿಗಳ ಆರೋಪ ನಿಗದಿಯಾಗುತ್ತೆ. ದೋಷಾರೋಪಣಾ ಪಟ್ಟಿ ಈಗಾಗಲೇ ಸಲ್ಲಿಕೆ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿಯಾಗುತ್ತೆ. ಬಹಳ ಇಂಪಾರ್ಟೆಂಟ್ ದಿನ. ಇವತ್ತು ಕೋರ್ಟ್ಗೆ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗಲಿದ್ದಾರೆ. ತಪ್ಪನ್ನ ಒಪ್ಪಿಕೊಂಡ್ರೆ ದರ್ಶನ್ಗೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಇಂತಿಷ್ಟು ದಿನಗಳ ಕಾಲ, ಇಂತಿಷ್ಟು ವರ್ಷಗಳ ಕಾಲ ಶಿಕ್ಷೆ, ಇಂತಿಷ್ಟು ಜುರ್ಮಾನೆ ಅಂತ. ಕೋರ್ಟ್ ಟ್ರಯಲ್ ಇವತ್ತಿನಿಂದ ಶುರುವಾಗುತ್ತೆ. ಇವತ್ತು ಚಾರ್ಜ್ ಫ್ರೇಮ್ ಆದ ನಂತರದಲ್ಲಿ ಟ್ರಯಲ್ ಡೇಟ್ಸ್ ಅನ್ನ ಕೊಡ್ತಾರೆ. ಆ ನಂತರದಲ್ಲಿ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಅಭಿಮಾನಿಗಳ ಚಿತ್ತ ಸದ್ಯ ಕೋರ್ಟ್ ಹತ್ತ ಇದೆ. ತಪ್ಪನ್ನು ಒಪ್ಪಿಕೊಂಡ್ರೆ ದರ್ಶನ್ಗೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ. ಆರೋಪ ಅಂತ ಇದೆಲ್ಲವೂ ಕೂಡ ಆರೋಪ. ನನ್ನ ಪಾಲುದಾರಿಕೆ ಅಥವಾ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ, ಅಥವಾ ನಾನು ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಕೊಲೆ ಮಾಡಿ ಅಂತ ಹೇಳಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರೆ ಟ್ರಯಲ್ ಶುರುವಾಗುತ್ತೆ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ. ಇವತ್ತು ಈ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಸಿಗೆಯನ್ನ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ, ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಜೈಲಧಿಕಾರಿಗಳು ಅದನ್ನ ಪಾಲನೆ ಮಾಡಿಲ್ಲ, ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ,
ಈಗಾಗಲೇ ವಾದ ಪ್ರತಿವಾದಗಳು ನಡೆದಿದೆ. ಇವತ್ತು ಕೂಡ ಆ ವಿಚಾರಣೆ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸೆಷನ್ಸ್ ಕೋರ್ಟ್. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪವನ್ನ ಮಾಡಿದ್ದಾರೆ. ದರ್ಶನ್ ಲಾಯರ್ಸ್ ಆರೋಪವನ್ನ ಮಾಡಿದ್ದಾರೆ. ಇನ್ನೂ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂತ ಆರೋಪ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಕೋರ್ಟ್ನಿಂದ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ಕೂಡ ನಿಗದಿಯಾಗುತ್ತೆ. 17 ಜನ ಆರೋಪಿಗಳ ಆರೋಪ ನಿಗದಿಯಾಗುತ್ತೆ. ದೋಷಾರೋಪಣಾ ಪಟ್ಟಿ ಈಗಾಗಲೇ ಸಲ್ಲಿಕೆ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿಯಾಗುತ್ತೆ. ಬಹಳ ಇಂಪಾರ್ಟೆಂಟ್ ದಿನ. ಇವತ್ತು ಕೋರ್ಟ್ಗೆ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗಲಿದ್ದಾರೆ. ತಪ್ಪನ್ನ ಒಪ್ಪಿಕೊಂಡ್ರೆ ದರ್ಶನ್ಗೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಇಂತಿಷ್ಟು ದಿನಗಳ ಕಾಲ, ಇಂತಿಷ್ಟು ವರ್ಷಗಳ ಕಾಲ ಶಿಕ್ಷೆ, ಇಂತಿಷ್ಟು ಜುರ್ಮಾನೆ ಅಂತ. ಕೋರ್ಟ್ ಟ್ರಯಲ್ ಇವತ್ತಿನಿಂದ ಶುರುವಾಗುತ್ತೆ. ಇವತ್ತು ಚಾರ್ಜ್ ಫ್ರೇಮ್ ಆದ ನಂತರದಲ್ಲಿ ಟ್ರಯಲ್ ಡೇಟ್ಸ್ ಅನ್ನ ಕೊಡ್ತಾರೆ. ಆ ನಂತರದಲ್ಲಿ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಅಭಿಮಾನಿಗಳ ಚಿತ್ತ ಸದ್ಯ ಕೋರ್ಟ್ನತ್ತ ಇದೆ. ತಪ್ಪನ್ನು ಒಪ್ಪಿಕೊಂಡ್ರೆ ದರ್ಶನ್ಗೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ. ಆರೋಪ ಅಂತ ಇದೆಲ್ಲವೂ ಕೂಡ ಆರೋಪ. ನನ್ನ ಪಾಲುದಾರಿಕೆ ಅಥವಾ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ, ಅಥವಾ ನಾನು ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಕೊಲೆ ಮಾಡಿ ಅಂತ ಹೇಳಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರೆ ಟ್ರಯಲ್ ಶುರುವಾಗುತ್ತೆ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ. ಇವತ್ತು ಈ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಸಿಗೆಯನ್ನ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ. ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಜೈಲಧಿಕಾರಿಗಳು ಅದನ್ನ ಪಾಲನೆ ಮಾಡಿಲ್ಲ. ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ. ಈಗಾಗಲೇ ವಾದ ಪ್ರತಿವಾದಗಳು ನಡೆದಿದೆ. ಇವತ್ತು ಕೂಡ ಆ ವಿಚಾರಣೆ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸೆಷನ್ಸ್ ಕೋರ್ಟ್. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪವನ್ನ ಮಾಡಿದ್ದಾರೆ. ದರ್ಶನ್ ಲಾಯರ್ಸ್ ಆರೋಪವನ್ನ ಮಾಡಿದ್ದಾರೆ. ಇನ್ನೂ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂತ ಆರೋಪ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವದ ದಿನ. ಕೋರ್ಟ್ನಿಂದ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ಕೂಡ ನಿಗದಿಯಾಗುತ್ತೆ. 17 ಜನ ಆರೋಪಿಗಳ ಆರೋಪ ನಿಗದಿಯಾಗುತ್ತೆ. ದೋಷಾರೋಪಣಾ ಪಟ್ಟಿ ಈಗಾಗಲೇ ಸಲ್ಲಿಕೆ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ.